ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯ ಇಂದಿರಾ ಗಾಂಧಿ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿರುವ ಫಲಪುಷ್ಪ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಹೂಗಳಲ್ಲಿ ರಚಿತವಾದ ಸಿದ್ಧಾರೂಢರ ಕೈಲಾಸ ಮಂಟಪ, ದಿವಂಗತ ಸಾಲು ಮರದ ತಿಮ್ಮಕ್ಕ ಅವರಿಗೆ ವಿಶೇಷ ಗೌರವ, ಗುಲಾಬಿಯಲ್ಲಿಯೇ ಅರಳಿದ ಹೃದಯ ಮಂದಿರ ನೋಡುಗರನ್ನ ಆಕರ್ಷಿಸ್ತಾ ಇದೆ. ಇನ್ನು ಏನೆಲ್ಲ ವಿಶೇಷಗಳಿವೆ, ಹೇಗಿದೆ ಈ ಫ್ಲವರ್ ಶೋ ತೋರಿಸ್ತೀವಿ ನೋಡಿ. ಹುಬ್ಬಳ್ಳಿಯ ಇಂದಿರಾ ಗಾಂಧಿ ಗಾಜಿನ ಮನೆಯಲ್ಲಿ ಹೂಗಳ ಕಲರವ, ವಿವಿಧ ತಳಿ ಸಸ್ಯ ಪ್ರಭೇದಗಳ ಪ್ರದರ್ಶನ, ನೂರಾರು ಹಣ್ಣುಗಳ ಮಾರಾಟ ಪ್ರದರ್ಶನ, ಎಲ್ಲಿ ನೋಡಿದ್ರಲ್ಲಿಯೂ ಜನವೂ ಜನ. ಕಿಕ್ಕಿರದ ಜನರಿಂದ ಹೂ ಹಣ್ಣುಗಳ ಮಾರಾಟ ಪ್ರದರ್ಶನ, ಎಲ್ಲಿ ನೋಡಿದರಲ್ಲಿ ಜನವೂ ಜನ. ನೋಡುಗರ ಕಣ್ಮನ ಸೆಳೆಯುತ್ತಿರುವ ಫಲಪುಷ್ಪ ಪ್ರದರ್ಶನ. ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕ ಮುಂತಾದ ಕಡೆಗಳಿಂದ ಜನರ ಆಗಮನ. ಹೌದು, ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ತುಂಬಾ ಚೆನ್ನಾಗಿದೆ, ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ಹೂಗಳೆಲ್ಲ ತುಂಬಾ ಚೆನ್ನಾಗಿದೆ, ಗಿಡಗಳು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ತರ ತರಕಾರಿ, ನಾವು ನೋಡದೇ ಇರೋ ತರಕಾರಿ ಎಲ್ಲ ಹಚ್ಚಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಹುಬ್ಬಳ್ಳಿಲಿ ಈ ತರ ಅವಾಗವಾಗ ಮಾಡ್ತಿರ್ಲಿ, ನಮಗೂ ಸ್ವಲ್ಪ ಖುಷಿ ಸಿಗತ್ತೆ. ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ನನ್ನ ಹೆಸರು ಸುನೀತಾ ಅಂತ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದ್ದು, ಸಾರ್ವಜನಿಕರು ಈ ಕುರಿತು ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನನಗೆ ಇಲ್ಲಿ ಹುಬ್ಳಿ ಒಳಗೆ ಇದು ಫಲಪುಷ್ಪ ಪ್ರದರ್ಶನ ಮಾಡಿರೋದು ಭಾಳ ಚಲೋ ಅನ್ಸೈತ್ರಿ. ಮತ್ತು ಇಲ್ಲಿಗೆ ಬಂದು ಇಲ್ಲಿ ಕಲರ್ ಎಲ್ಲ ಇದನ್ನೆಲ್ಲ ನೋಡಿ ಕಣ್ಣಿಗೆ ಭಾಳ ಸಂತೋಷ ಆಗೈತ್ರಿ. ಅದ್ರೊಳಗೆ ನಮ್ಮ ಮೆಡಿಕಲ್ ಕಿಮ್ಸ್ ಒಳಗಿಂದ ಬಂದಿರೋವಂಥ ಎಲ್ಲ ನಮಗೆ ಹೆಮ್ಮೆ ಅನಿಸ್ತೈತ್ರಿ. ನಾವು ಅಲ್ಲಿರೋ ವರ್ಕರ್ಸ್ರೊಳಗೂ ಭಾಳ ಇದು ಮಾಡ್ಕೊತೀವಿ ರೀ. ಹಂಗಾಗಿ ನಮ್ಗೆ ಅದು ಭಾಳ ಹೆಮ್ಮೆ ಅನಿಸ್ತೈತಿ. ಭುವನೇಶ್ವರಿ ಅಂತೇಳಿ. ಹೂಗಳಲ್ಲಿ ರಚಿತವಾದ ಸಿದ್ಧಾರೂಢರ ಕೈಲಾಸ ಮಂಟಪ, ದಿವಂಗತ ಸಾಲು ಮರದ ತಿಮ್ಮಕ್ಕ ಅವರಿಗೆ ವಿಶೇಷ ಗೌರವ, ಗುಲಾಬಿಯಲ್ಲಿಯೇ ಅರಳಿದ ಹೃದಯ ಮಂದಿರ ನೋಡುಗರ ಮನಸೂರೆಗೊಳ್ಳುತ್ತಿದೆ. ಗ್ಲಾಸಸ್ ಒಳಗ ತೋಟಗಾರಿಕೆ ಇಲಾಖೆದವರು ಕಂಡಕ್ಟ್ ಮಾಡಿದ್ದ ಈ ಇವೆಂಟಿಗೆ ಬಂದಿದ್ವಿ. ಮೋರ್ ದೆನ್ 1000 ವೆರೈಟೀಸ್ ಆಫ್ ಪ್ಲಾಂಟ್ಸ್, ಫ್ಲವರ್ಸ್ ಎಲ್ಲ ನೋಡಿ ಭಾಳ ಚಲೋ ಅನಿಸ್ತು. ನಮ್ದು ಕಿಮ್ಸ್ ಒಳಗಿಂದು ಮೋರ್ ದೆನ್ 70+ ವೆರೈಟೀಸ್ ಆಫ್ ಪ್ಲಾಂಟ್ಸನ್ನೆಲ್ಲ ಇಟ್ಟಿದ್ದಾರೆ. ಭಾಳ ಚಲೋ ಅನಿಸ್ತು. ಈಗಿನ ಯೂತ್ ಎಲ್ಲ ಬಂದು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಹೇಗೆ ಎಷ್ಟು ಕಷ್ಟಪಟ್ಟು ಇವರೆಲ್ಲ ಗಾರ್ಡನಿಂಗ್ ಡಿಪಾರ್ಟ್ಮೆಂಟ್ದವರೆಲ್ಲ ಕೆಲಸ ಮಾಡ್ತಾರೆ ನೋಡಬೇಕು. ತುಂಬ ಚೆನ್ನಾಗಿ ಅನ್ಸುತ್ತೆ. ಕುಮಾರ್ ಹುಬ್ಳಿ. ಇಲ್ಲಿ ಎಲ್ಲ ಥರದ ಹೂ ಹಣ್ಣಿಂದ ಹೂ ಅದಾವ್ರಿ. ಆಮೇಲೆ ಗಿಡ, ಆಮೇಲೆ ಇದೆಲ್ಲ ಅದಾವ, ಏನು ವಿವಿಧ ಥರದ ಗಿಡ ಮತ್ತು ಫ್ರೂಟ್ಸ್ ಮತ್ತೆಲ್ಲ ಇಟ್ಟಾರ. ಚೆನ್ನಾಗೈತ್ರಿ. ಇನ್ನೂ ಸ್ವಲ್ಪ ಜಾತಿ ಹೂವಿನ ಗಿಡ ಆಗಿರ್ಬೋದು, ಎಲ್ಲ ಇಟ್ಟರೆ ಇನ್ನೂ ಚೆನ್ನಾಗಿದೆ. ಶ್ವೇತಾ. ಒಂದಕ್ಕಿಂತ ಒಂದು ಭಿನ್ನವಾದ ಕಲ್ಲಂಗಡಿ ಕಲಾಕೃತಿ, ತೆಂಗಿನಕಾಯಿಯಲ್ಲಿ ಅರಳಿದ ವಿವಿಧ ಆಕೃತಿಗಳು, ನೀತಿ ಪಾಠ ಸಾರುವ 3 ಮಂಗಗಳ ಪೈಕಿ ಹೊಸ ಸೇರ್ಪಡೆಯಾದ ಮೊಬೈಲ್ ಹಿಡಿದ 4ನೇ ಮಂಗದ ಕೆತ್ತನೆ, ಗಾರ್ಡನ್ ಸ್ಟುಡಿಯೋ, ಬೋನಾಯ್ಸ್ ಮರಗಳು, ಬಗೆ ಬಗೆಯ ಹೂಗಳ ಸಸಿಗಳು, ಮೀನುಗಾರಿಕೆ ಇಲಾಖೆ ಪ್ರದರ್ಶಿಸಿದ ಹೊಸ ರೀತಿಯ ಮೀನುಗಳ ಪ್ರದರ್ಶನ ಜನರಿಗೆ ಖುಷಿ ಕೊಡ್ತಿದೆ. ನಮಸ್ಕಾರ, ನಾ ಮಲ್ಲಿಕಾರ್ಜುನ್ ಅಂತ ಹೇಳಿ, ನಾ ಧಾರವಾಡದವರು. ಈ ಸತ ಇಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಧಾರವಾಡ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಇದು ಎಲ್ಲ ರೀತಿಯ ಗಿಡಗಳಾಯ್ತು, ಮತ್ತು ಸಿದ್ಧಾರೂಢರ ಮೂರ್ತಿ ಆಯ್ತು, ಮತ್ತು ಎಲ್ಲ ರೀತಿಯ ಹಣ್ಣುಗಳು, ಎಲ್ಲ ರೀತಿಯ ಕಾಯಿ, ಗಾರ್ಡನ್ ಐಟಮ್ಸು. ಇಲ್ಲಿ ವರ್ಷದಕ್ಕಿಂತ ಈ ವರ್ಷ ಅತಿ ಅದ್ಭುತವಾದ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದನ್ನು ನೋಡಲಿಕ್ಕೆ 2 ಕಣ್ಣು ಸತ ಸಾಲದು. ಹಾಗಾಗಿ ಈ ಏರ್ಪಾಡು ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಇನ್ನು ಇದರ ಜೊತೆಗೆ ಇಂದಿನ ಮಕ್ಕಳು ಮೊಬೈಲ್ ಗೇಲಿಗೆ ಬಿದ್ದು ಹಾಳಾಗ್ತಾ ಇದ್ದು, ಮೊಬೈಲ್ನಿಂದ ಹಾಳಾಗುವ ಕುರಿತು ಜಾಗೃತಿಗೆ ಮಂಗಗಳ ಜಾಗೃತಿ ಪ್ರದರ್ಶನ ಸಹ ಆಯೋಜನೆ ಮಾಡಲಾಗಿದೆ ಎನ್ನುತ್ತಾರೆ ಕಾರ್ಯಕ್ರಮದ ಆಯೋಜಕರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದಿರಾ ಗ್ಲಾಸ್ ಹೌಸಲ್ಲಿ ಮಾಡ್ತಾ ಇರತಕ್ಕಂಥ ಈ ಫಲಪುಷ್ಪ ಪ್ರದರ್ಶನ ಯಾವಾಗಲೂ ಮಿಸ್ ಮಾಡ್ಕೊಳ್ಳೋಂಗಿಲ್ಲ.
ಪ್ರತಿ ಸಲ ಬರ್ತೀನಿ. ಈ ವರ್ಷ ವಿಶೇಷವಾಗಿ ಏನಂತ ಹೇಳಿದ್ರೆ ಕೈಲಾಸ ಮಂಟಪ ಮಾಡಿದ್ದಿದೆ. ಮತ್ತು ಭಾಳ ಮುಖ್ಯವಾಗಿ ಏನಂದರೆ ಇವತ್ತು ವಿದ್ಯಾರ್ಥಿಗಳು ಮೊಬೈಲ್ ನೋಡಿ ಭಾಳ ಮಕ್ಕಳು ಹಾಳಾಗ್ತಾ ಇರೋದ್ರಿಂದ ಈ ಗಾಂಧೀಜಿಯ 3 ಮಂಗಗಳೇನಿದೆ, 4ನೇದು ಏನಂದರೆ ಮೊಬೈಲ್ದು ಒಂದು ಜಾಗೃತಿನ ಮೂಡಿಸುವಂಥ ಒಂದು ಮೆಸೇಜ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಭಾಳ ಸೂಕ್ತವಾಗಿದೆ ಅಂತ ಹೇಳಿ ತಿಳ್ಕೊಂಡೆ. ಜೊತೆಗೆ ಬೇರೆ ಬೇರೆ ಸಸ್ಯಗಳನ್ನು ಇಲ್ಲಿ ನೋಡ್ಬೋದು, ಹಣ್ಣುಗಳು ನೋಡ್ಬೋದು. ಅದರಾಗ ಬೋನ್ಸಾಯಿ ಟೆಕ್ನಿಕನ್ನು ಬಳಸಿ ಏನಂತ ಹೇಳಿದರೆ ಚಿಕ್ಕ ಹೈಟಲ್ಲಿ ಭಾಳಷ್ಟು ವಯಸ್ಸು ಹೊಂದಿರತಕ್ಕಂಥ ಸಸ್ಯಗಳನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದು. ಆಮೇಲೆ ಬೇರೆ ಬೇರೆ ತಳಿಗಳ ಹೂವುಗಳನ್ನು, ಬೇರೆ ಬೇರೆ ತಳಿಗಳ ಹಣ್ಣುಗಳನ್ನು ಅದೆಲ್ಲ ಒಂದು ರೈತರಿಗೂ ಕೂಡ ಏನಂದರೆ ಇದರಿಂದ ನಾಲೆಜ್ ಸಿಗ್ತೈತಿ. ವಿಶೇಷವಾಗಿ ತೋಟಗಾರಿಕೆ ಇಲಾಖೆಯಿಂದ ಇದು ಹಮ್ಮಿಕೊಳ್ಳೋದ್ರಿಂದ ಇವತ್ತಿನ ದಿವಸ ಏನಂದರೆ ಆಹಾರದ ಬೆಳೆಗಳು ಹೇಗಿದೆ, ಆಹಾರದ ಜೊತೆಗೆ ಏನಂದರೆ ವಾಣಿಜ್ಯ ಕೃಷಿ ಮಾಡಲಿಕ್ಕೆ ಏನಂದರೆ ನಮ್ಮ ರೈತರಿಗೆ ಕೂಡ ಏನಂದರೆ ಭಾಳಷ್ಟು ಇದು ಅನುಕೂಲ ಆಗ್ತದೆ. ಗೃಹಿಣಿಯರು ಕೂಡ ಇದರಲ್ಲಿ ಏನಂತ ಹೇಳಿದರೆ ಬರಬೇಕಾಗಿರ್ತಕ್ಕಂಥ ಹೂವುಗಳಿರ್ಬೋದು ಅಥವಾ ಹಣ್ಣುಗಳಿರ್ಬೋದು ಅಥವಾ ಮತ್ತಿತರ ಅಲಂಕಾರಿಕ ಸಸ್ಯಗಳೇನಿದೆ ಅದರದ್ದು ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಜೀವ್ ಕುಮಾರ್ ಭೂಶೆಟ್ಟಿ ಅಂತೇಳಿ ವಿಜ್ಞಾನ ಸಂವಹನಕಾರರು ಹುಳಿದಾರ. ಥ್ಯಾಂಕ್ ಯು. ವಿಶೇಷವಾಗಿ ಹಣ್ಣು, ಹೂಗಳು, ವಿವಿಧ ತರಕಾರಿಗಳ ಪ್ರದರ್ಶನ, ಸಾಮಾನ್ಯ ಗಾತ್ರಕ್ಕಿಂತ ಬೃಹತ್ ಗಾತ್ರದಲ್ಲಿ ಬೆಳೆದು ಪ್ರಶಸ್ತಿ ಭಾಜನರಾದ ರೈತರ ಫಲವತ್ತಾದ ಬೆಳೆ, ವಿಶೇಷವಾಗಿ ಎಲ್ಲ ಬಗೆಯ ಕಲ್ಲುಗಳು, ಸಹಕಾರಿ ಮಳಿಗೆಗಳನ್ನು ಒಳಗೊಂಡಂತೆ ಫಲಪುಷ್ಪ ಪ್ರದರ್ಶನ ನೋಡುಗರಿಗೆ ಸದಭಿರುಚಿಯ ಪರಿಚಯ ನೀಡ್ತಾ ಇದೆ. ಇದು ಇನ್ನಷ್ಟು ಜನಪ್ರಿಯವಾಗಿ ಜನರಿಗೆ ಇನ್ನಷ್ಟು ಸದುಪಯೋಗ ಆಗಲಿ ಅನ್ನೋದೇ ನಮ್ಮ ಸದಾಶಯ. ಕಲ್ಮೇಶ್ ಮಂಡ್ಯಾಳ, ಜಿ ಕನ್ನಡ ನ್ಯೂಸ್, ಹುಬ್ಬಳ್ಳಿ.